ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನನ್ನ ಶಿಶು. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವುದ್ರ ಬಗ್ಗೆ ನೋಡಬಹುದು ಅಂತ ಹೇಳಿದರೆ, ಸಂಡೇ ವ್ಲಾಗ್ ಇದು. 12 o'clock-ಇಂದ 4 o'clock ತನಕ ಇರುತ್ತೆ ಇದು. ಹಿಂದಿನ ವಿಡಿಯೋನ ಕಂಟಿನ್ಯೂಷನ್ ಇದು. ಇಲ್ಲಿ ಶುಭನ್ಗೆ ನಿಬ್ಲರಲ್ಲಿ ಆ್ಯಪಲ್ ಕಟ್ ಮಾಡಿ ಕೊಟ್ಟಿದ್ದೆ ಅಲ್ವಾ, ಅದನ್ನು ತಿಂತಾ ಇದ್ದಾನೆ. ತಿಂದು ಸಾಕಾಗಿ ತೆಗೆದು ಬಿಸಾಕ್ತಾ ಇರೋದು. ನಂತರ ಈಗಿರೋ ಕೆಲಸ ಏನು ಅಂತ ಹೇಳಿದರೆ, ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಬೇಕು. ಮಕ್ಕಳಿಗೆ ಸ್ನಾನ ಮಾಡಿಸಿ ಅಡುಗೆ ಕೆಲಸ ಮಾಡಬೇಕು ಆ್ಯಂಡ್ ಸ್ವಲ್ಪ ವೀಡಿಯೋ ಎಡಿಟಿಂಗ್ ಮಾಡೋದಿದೆ, ಬಟ್ಟೆ ಮಡ್ಚೋದೆಲ್ಲ ಇದೆ. ಸೊ ಇದನ್ನೆಲ್ಲ ನಾನು ನಿಮಗೆ 1 by 1 ತೋರಿಸ್ತಾ ಹೋಗ್ತೀನಿ. ನಂತರ ಮಧ್ಯಾಹ್ನ ಅಡುಗೆಗೆ ಅಂಥೇಳಿ ಸಿಂಪಲ್ಲಾಗಿ ಬೇಳೆ ಸಾರು ಆ್ಯಂಡ್ ಬಾಯ್ಲ್ಡ್ ಎಗ್ಗನ್ನು ಮಾಡ್ತಾಯಿದ್ದೀನಿ. ಅದನ್ನು ಕೂಡ ರೆಸಿಪಿನ ಆ್ಯಡ್ ಮಾಡಿದ್ದೀನಿ, ನೋಡ್ಬೋದು ನೀವು. ಆಲ್ರೆಡಿ ಬೇಳೆನ ಇದೇ ಕುಕ್ಕರ್ನಲ್ಲೇ ಬೇಯಿಸಿಟ್ಕೊಂಡಿದ್ದೆ ನಾನು. ಇಲ್ಲಿ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಇಂಗು, ಕರಿಬೇವು ಹಾಗೂ ಒಣಮೆಣಸು ಇದಿಷ್ಟನ್ನು ಒಗ್ಗರಣೆಗೆ ಹಾಕಿದ್ದೀನಿ. ಬೇಳೆ ಜೊತೆಗೆ ಬೇಳೆ, 1 ಟೊಮೆಟೊ, 1 ಈರುಳ್ಳಿ ಆ್ಯಂಡ್ ಬೆಳ್ಳುಳ್ಳಿ, ಸ್ವಲ್ಪ ಎಣ್ಣೆ ಆ್ಯಂಡ್ ಜೀರಿಗೆ ಇದಿಷ್ಟನ್ನು ಹಾಕಿ ನೀರು ಹಾಕಿ 3 ವಿಷಲ್ ಕೂಗಿಸಿ ಅದನ್ನು ಮಸ್ದಿಟ್ಕೊಂಡಿದ್ದೆ. ಅದನ್ನು ಈ ಒಗ್ಗರಣೆಗೆ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಕುದಿಲಿ. ಇಲ್ಲಿ 4 ಮೊಟ್ಟೆನ ಬೇಯಕ್ಕೆ ಹಾಕಿದ್ದೀನಿ. ಶುಭನ್ಗೂ ಕೂಡ ಈಗ ಮೊಟ್ಟೆ ಕೊಡ್ತಾ ಇದ್ದೀನಿ, ಹಾಗಾಗಿ ಅವನಿಗೂ ಸೇರಿಸಿ ಬೇಯಕ್ಕೆ ಹಾಕಿದ್ದೀನಿ. ಇಲ್ಲಿ ಸಾಂಬಾರು ಚೆನ್ನಾಗಿ ಕುದ್ದಾದ ನಂತರ ಆಫ್ ಮಾಡಿದ್ದೀನಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಇಡ್ಲಿ ಜೊತೆಗೋ, ಇಡ್ಲಿ ದೋಸೆಗಿರ್ಬೋದು, ಅನ್ನದ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನಂತರ ರಸಮ್ ಮಾಡ್ತಾಯಿದ್ದೀನಿ. ರಸಮ್ನ 2-3 ಥರದಲ್ಲಿ ಮಾಡಬಹುದು. ಅದರಲ್ಲಿ ಒಂದು ವಿಧದ ರಸ ಹೀಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂಥೇಳಿ. ನಾನಿಲ್ಲಿ 2 ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೆಟೊನ ತೊಗೊಂಡಿದ್ದೀನಿ. ನೀವು ಈ ಹುಳಿ ಟೊಮೆಟೊನೇ ತೊಗೊಳ್ಬೇಕು. ನಂತರ 1 ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ತೊಗೊಂಡಿದ್ದೀನಿ. ನಂತರ ಕರಿಬೇವಿನ ಸೊಪ್ಪು, ಇದಿಷ್ಟು ಬೇಕಾಗುತ್ತೆ ರಸ ಮಾಡೋದಕ್ಕೆ. ಇಲ್ಲಿ ನಾನು ಟೊಮೆಟೊ ಹಾಗೂ ಹುಣಸೆ ಹಣ್ಣು ಎರಡನ್ನೂ ಕೂಡ ಈ ರೀತಿಯಾಗಿ ಟೊಮೆಟೊನ ಸೀಳಿ ಸ್ವಲ್ಪ ನೀರು ಹಾಕಿ 1 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ನೀವು ಹಾಗೆ ಕೂಡ ಬೇಯಿಸಬಹುದು. ನಾನು ಬೇಗ ಕ್ವಿಕ್ಕಾಗಿ ಆಗುತ್ತೆ ಅಂಥೇಳಿ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ ಅಷ್ಟೇ. ನೀವು ಹಾಗೆ ಬೇಯಿಸ್ತಾ ಇದ್ದೀರಾ ಅಂತ ಅಂದರೆ ಗೊತ್ತಾಗುತ್ತೆ ನಿಮಗೆ, ಟೊಮೆಟೊ ಸಿಪ್ಪೆ ಎಲ್ಲ ಬಿಡಿಸ್ಕೊಳ್ತಾ ಇರುತ್ತೆ. ಆ ಟೈಮಲ್ಲಿ ಆಫ್ ಮಾಡ್ಕೊಳ್ಬಹುದು. ಮೊಟ್ಟೆ ಬೇಯಿಸಿಟ್ಟಿದ್ದೆ ಅಲ್ವಾ, ಅದಕ್ಕೆ ಸುಲಿಯೋಕ್ಕೆ ಕೂತಿದ್ದೀನಿ ನಾನು. ಶಿಶಿರನು ಸೇರಿ ಹೆಲ್ಪ್ ಮಾಡ್ತಾ ಇದ್ದಾನೆ ನನಗೆ. ಮಕ್ಕಳಿಗೆ ಎಲ್ಲ ಆ್ಯಕ್ಟಿವಿಟೀಸ್ನಲ್ಲೂ ಕ್ಯೂರಿಯಾಸಿಟಿ ಜಾಸ್ತಿ. 1-2 ಸಲ ಸುಲಿಯೋಕ್ಕೆ ಬರ್ತಾರೆ ಅಷ್ಟೇ. 3ನೇ ಸಲಕ್ಕೆ ಸಾಕಾಗಿರುತ್ತಲ್ವ, ಸಾಕು ಅಂತ ಬಿಟ್ಟು ಹೋಗ್ತಾರೆ. ಹೊಸ ಕೆಲಸ ಆಗಿದ್ದರೆ ಅಟ್ ಪ್ರೆಸೆಂಟ್ ಬಂದಿರ್ತಾರೆ ಕೆಲಸಕ್ಕೆ. ಬೇರೆ ಕೆಲಸ ಅದನ್ನೇ ರಿಪೀಟಾಗಿ ನಾವು ಕೊಡ್ತಾ ಇದ್ದರೆ ಮತ್ತೆ ಮಾಡೋದಿಲ್ಲ ಅದನ್ನು. ಇವನಿಗೂ ಕೂಡ ಇದು ಕ್ಯೂರಿಯಾಸಿಟಿ ಆಗಿತ್ತು, ಹಾಗಾಗಿ ಅವನಿಗೂ ಕೂಡ ಸುಲಿಯೋಕ್ಕೆ ಕೊಟ್ಟೆ ನಾನು. ಸುಲಿತಾ ಇದ್ದಾನೆ. ನಂತರ ಇಲ್ಲಿ ಟೊಮೆಟೊ ಬೆಂದಿದೆ. 1 ವಿಷಲ್ ಆದ ನಂತರ ಚೆನ್ನಾಗಿ ಬೆಂದಿದೆ. ಇದರಲ್ಲಿ ನಾನು ಅರ್ಧ ಟೊಮೆಟೊನ ಶುಭನ್ಗೆ ಸಪ್ರೇಟಾಗಿ ಮಾಡ್ತೀನಿ, ಸ್ವಲ್ಪ ಖಾರ ಇಲ್ಲದೆ ಇರೋ ಹಾಗೆ. ಅದರ ವಿಡಿಯೋ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಆಗಿದೆ, ನೀವು ಚೆಕ್ ಮಾಡಬಹುದು. ಅದನ್ನು ಈ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತಾ ಇಲ್ಲ. ಶುಭಂಗೆ 1 ಅರ್ಧ ಟೊಮೆಟೊ ಹಾಗೂ 1 ಸಣ್ಣ ತುಂಡು ಹುಣಸೆ ಹಣ್ಣು ಜೊತೆಗೆ ಸ್ವಲ್ಪ ಹುಣಸೆ ರಸ ಇದಿಷ್ಟನ್ನು ಶುಭಂಗೆ ತೊಗೊಂಡಿದ್ದೀನಿ. ಈಗ ನಮಗೆ 1.5 ಟೊಮೆಟೊನ ರಸಮ್ಗೆ ತೊಗೊಂಡಿರೋದಷ್ಟೇ. ಟೊಮೆಟೊ ಅರ್ಧ ಹೆಚ್ಚಾದರೂ ಕೂಡ ತೊಂದರೆ ಇಲ್ಲ, ಟೇಸ್ಟ್ ಇನ್ನೂ ಚೆನ್ನಾಗೇ ಇರುತ್ತೆ. ಈಗ ಹುಣಸೆ ರಸನ ಬಿಟ್ಟು ಜಸ್ಟ್ ನಾವು ಆ ಟೊಮೆಟೊ ಹಾಗೂ ಹುಣಸೆ ಹಣ್ಣನ್ನು ಸಪ್ರೇಟಾಗಿ ಒಂದು ಬೌಲಲ್ಲಿ ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ಏನೇನು ಆ್ಯಡ್ ಮಾಡಬೇಕು ಅಂತ ಹೇಳ್ತೀನಿ. ಕೊತ್ತಂಬರಿ, ಕರಿಬೇವು ಹಾಗೂ ಬೆಳ್ಳುಳ್ಳಿ ಇದು 3 ಕೂಡ ನಾವು ಜಜ್ಜಿಟ್ಕೊಳ್ಳೋಣ. ನಿಮಗೆ ಕೊತ್ತಂಬರಿ ಹಾಕಲಿಕ್ಕೆ ಕೊತ್ತಂಬರಿ ಎಲೆಗಳೇ ಬೇಕು ಅಂತ ಇಲ್ಲ, ಅದರ ದಂಟಿನ ರಸ ಇದ್ದರೂ ಸಾಕು. ನಮಗೆ 3ರ ರಸ ಅಷ್ಟೇ ಬೇಕಿರೋದು ಮೇಯ್ನಾಗಿ. ಚೆನ್ನಾಗಿ ಇದನ್ನು ಜಜ್ಜಿಟ್ಕೊಂಡು ಅದಕ್ಕೆ ಆ್ಯಡ್ ಮಾಡಬೇಕು. ಆಲ್ರೆಡಿ ಜಜ್ಜಿದ್ದೀನಿ ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೆ. ಈ ರೀತಿಯಾಗಿ ಜಜ್ಜಿದ್ರೆ ಸಾಕು. ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ ಟೊಮೆಟೊ ಹಾಗೂ ಹುಣಸೆ ಹಣ್ಣು ತಣ್ಣಗಾಗಿದೆ ಈಗ ಸ್ವಲ್ಪ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಹುಣಸೆ ರಸನೂ ಹಾಕಿರ್ತೀವಲ್ವ, ಸ್ವಲ್ಪ ಉಪ್ಪು ಜಾಸ್ತಿ ಬೇಕು ಅನಿಸುತ್ತೆ. ಅಷ್ಟು ಉಪ್ಪನ್ನು ಹಾಕಿಟ್ಕೊಂಡು ಚೆನ್ನಾಗಿ ಇದನ್ನು ನಾವು ಕಿವುಚ್ಕೋಬೇಕು. ನೀಟಾಗಿ ಮ್ಯಾಶ್ ಆಗಬೇಕು ಅದು. ಆ ರೀತಿಯಾಗಿ ಇದನ್ನು ಕಿವುಚ್ಕೊಳ್ಳೋಣ. ನೋಡಿ, ಈ ಮಟ್ಟಿಗೆ ಕಿವುಚಿದ್ದೀನಿ. ಇದಾದ ನಂತರ ನಾವು ಆಲ್ರೆಡಿ ಹುಣಸೆ ರಸ ಇತ್ತಲ್ವ, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ಸಾರಿನ ಕನ್ಸಿಸ್ಟೆನ್ಸಿ ಎಷ್ಟಿರಬೇಕು ಆ ರೀತಿಯಾಗಿ ನಾವು ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ.
ಇದು ತಿಕ್ಕಾಗಿದ್ದಷ್ಟು ಟೇಸ್ಟ್ ಚೆನ್ನಾಗಿರೋದಿಲ್ಲ, ಆದಷ್ಟು ತೆಳ್ಳಗಿರಬೇಕು ಈ ಸಾರು, ಆಗಲೇ ಟೇಸ್ಟ್ ಚೆನ್ನಾಗಿರೋದು. ನಂತರ ಸ್ವಲ್ಪ ಅರಿಶಿನ ಪುಡಿ, ಇಷ್ಟೇ ಇದಕ್ಕೆ ಮಿಕ್ಸ್ ಮಾಡೋದು. ನಂತರ ಇದಕ್ಕೆ ಒಗ್ಗರಣೆ ಕೊಡೋಣ. ಒಗ್ಗರಣೆಗೆ ಏನೇನು ಬೇಕು ಅಂತ ಹೇಳ್ತೀನಿ. ಸ್ವಲ್ಪ ಎಣ್ಣೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ ಹಾಗೂ ಒಣಮೆಣಸು ಇದಿಷ್ಟನ್ನು ಹಾಕ್ತಾಯಿದ್ದೀನಿ. ನಂತರ ಇಂಗು ಮೇಯ್ನಾಗಿ ಬೇಕಾಗುತ್ತೆ, ದಯವಿಟ್ಟು ಇಂಗನ್ನು ಸ್ಕಿಪ್ ಮಾಡಬೇಡಿ. ಅದು ಹಾಕಿದ್ರೇ ಟೇಸ್ಟ್ ತುಂಬಾ ಚೆನ್ನಾಗಿರೋದು. ಹಾಕ್ತೇನೂ ಕೂಡ ಮಾಡಬಹುದು, ಟೇಸ್ಟ್ ಚೆನ್ನಾಗಿ ಬೇಕು ಅಂತ ಅಂದರೆ ಇಂಗನ್ನು ಆ್ಯಡ್ ಮಾಡ್ಕೊಳ್ಳಿ. ನಂತರ ಆಲ್ರೆಡಿ ಮಿಕ್ಸ್ ಮಾಡಿದ್ವಲ್ವ ಆ ರಸನ ಆ್ಯಡ್ ಮಾಡ್ಕೊಳ್ಳೋಣ. ನೀರನ್ನು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದನ್ನು ಹಾಗೆ ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಬಿಟ್ಬಿಡೋಣ. ಇದನ್ನು ಕುದಿಲಿಕ್ಕೆ ಬಿಡೋ ಹಾಗಿಲ್ಲ, ಸೈಡಲ್ಲೇ ನಮಗೆ ಕುದಿ ಬರೋದು ಕಾಣಿಸುತ್ತಲ್ವ ಆಗ ಆಫ್ ಮಾಡಬೇಕು. ತೋರಿಸ್ತೀನಿ ನಾನು ನಿಮಗೆ. ಇದಕ್ಕೆ ರಸಮ್ ಪೌಡರ್ ಆಗಿ ನಾನಿಲ್ಲಿ ರಸಮ್ ಪೌಡರ್ನ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿ ಮಾಡಿರೋದು. ಇದರ ರೆಸಿಪಿಯನ್ನು ಫ್ಯೂಚರಲ್ಲಿ ಅಪ್ಲೋಡ್ ಮಾಡ್ತೀನಿ. ಇನ್ಸ್ಟೆಂಟಾಗಿ ಮಾಡೋದಾದರೆ 2 ಟೀ ಸ್ಪೂನಷ್ಟು ಜೀರಿಗೆ ಆ್ಯಂಡ್ 1 ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಡ್ರೈ ಆಗಿ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಳ್ಳಿ. ಅಷ್ಟೇ, 2 ಟೀ ಸ್ಪೂನಷ್ಟು ಜೀರಿಗೆ ಆ್ಯಂಡ್ 1 ಟೀ ಸ್ಪೂನಷ್ಟು ಕಾಳು ಮೆಣಸು. ಸ್ವಲ್ಪ ಸ್ಟ್ರಾಂಗ್ ಆಗಿ ಬೇಕು, ಶೀತ ನೆಗಡಿ ಎಲ್ಲ ಇದೆ ಅಂತ ಅಂದರೆ ನೀವು 2 ಟೀ ಸ್ಪೂನ್ ಜೀರಿಗೆ, 2 ಟೀ ಸ್ಪೂನ್ ಕಾಳು ಮೆಣಸನ್ನು ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕ್ಕೊಳ್ಬೋದು. ಫ್ರೆಶ್ಶಾಗಿ ಪುಡಿ ಮಾಡಿ ಹಾಕ್ಕೊಂಡ್ರೆ ಟೇಸ್ಟ್ ಮತ್ತಷ್ಟು ಚೆನ್ನಾಗಿರುತ್ತೆ. ಜ್ವರದ ಬಾಯಿ ಅಂಥವ್ರಿಗೆಲ್ಲ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ರೈಸ್ ಜೊತೆಗೆ ಇದು. ನೋಡಿ ಈ ಮಟ್ಟಿಗೆ ಕುದೀತಾ ಇದೆ ಅಲ್ವಾ, ಈಗ ನಾವು ಆಫ್ ಮಾಡ್ಕೊಳ್ಬೇಕು. ತುಂಬ ಕುದಿಲಿಕ್ಕೆ ಬಿಡಬಾರ್ದು, ಇಷ್ಟೇ ಕುದಿಬೇಕು. ಈಗ ಇದನ್ನು ಆಫ್ ಮಾಡ್ಕೊಳ್ಳೋಣ. ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಪುಡಿನ ಆಲ್ರೆಡಿ ಹುರಿದಿದ್ದೀವಲ್ವ, ಇದನ್ನು ಕುದಿಸ್ಬೇಕಾಗಿಲ್ಲ ನಾವು, ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ರಸಮ್ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನದ ಜೊತೆಗೆ ಚೆನ್ನಾಗಿ ಅನ್ನನ ಕಿವುಚಿ ಮಕ್ಕಳಿಗೆಲ್ಲ ಕೊಟ್ಟರೆ ಶೀತ ನೆಗಡಿ ಏನಿದ್ರೂ ಕೂಡ ಮಂಗಮಾಯ ಆಗೋಗ್ಬಿಡುತ್ತೆ. ತುಂಬಾ ಚೆನ್ನಾಗಿರುತ್ತೆ. ದೊಡ್ಡವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನಾನ್ ವೆಜ್ ಎಲ್ಲ ತಿಂದಿದ್ದೀರಾ ನೀವು, ಹೆವಿಯಾಗಿ ನಾನ್ ವೆಜ್ ಆಗಿದೆ ಅಂತ ಅಂದರೆ ಕೊನೆಗೆ ಲಾಸ್ಟ್ ರೈಸಾಗಿ ನೀವು ರಸಮ್ ರೈಸ್ ತೊಗೊಂಡ್ರೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ. ಹೇಗಾಗಿತ್ತು ಅಂತ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇಲ್ಲಿ ಶುಭನ್ಗೂ ಕೂಡ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಮ್ಮ ಚಾನಲಲ್ಲೊಂದು ವಿಡಿಯೋ ಇದೆ. ಸ್ವಲ್ಪ ತುಪ್ಪ ಆ್ಯಡ್ ಮಾಡಿ ಅವನಿಗೆ ಒಂದು ಅರ್ಧ ಟೊಮೆಟೊ ತೆಗೆದಿಟ್ಕೊಂಡಿದ್ದಲ್ಲ ಅದರ ರಸ, ಕೊತ್ತಂಬರಿ ಹಾಗೂ ಬೆಳ್ಳುಳ್ಳಿನ ಜಜ್ಜಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಸ್ವಲ್ಪ ಪೆಪ್ಪರ್ ಆ್ಯಂಡ್ ಜೀರಿಗೆ ಅಷ್ಟೇ, ಅವನಿಗೆ ಮೈಲ್ಡ್ ಆಗಿರುತ್ತೆ. ಈಗ ಮಕ್ಕಳಿಬ್ಬರಿಗೂ ಕೂಡ ಊಟ ಮಾಡಿಸಿ ಮಲಗಿಸಿದ್ದಾಯಿತು. ಈ ಟೈಮಲ್ಲಿ ಮಾತ್ರ ನಾನು ಸ್ವಲ್ಪ ನನ್ನ ಯೂಟ್ಯೂಬ್ ವೀಡಿಯೋಸ್ಗಳನ್ನ ಎಡಿಟ್ ಮಾಡೋದಿರ್ಬೋದು, ಏನಾದರೂ ವರ್ಕ್ಸ್ ಇದ್ದರೆ ಅದನ್ನು ಮಾಡಬಹುದು. ಈ ಟೈಮ್ ನಾನು ಮಿಸ್ ಮಾಡಿದೆ ಅಂತಂದರೆ ನೆಕ್ಸ್ಟ್ ಆಫ್ಟರ್ನೂನ್ ಈ ಮಕ್ಕಳು ಮಲಗಿರುವಂಥ ಟೈಮ್ಗಾಗಿ ವೆಯ್ಟ್ ಮಾಡಬೇಕಾಗತ್ತೆ ಅಷ್ಟೇ. ಬೇರೆ ಯಾವುದೇ ಸಮಯದಲ್ಲೂ ಕೂಡ ನನಗೆ ಯೂಟ್ಯೂಬ್ ವರ್ಕ್ ಮಾಡಲಿಕ್ಕೆ ಸಮಯ ಸಿಗೋದಿಲ್ಲ. ಮಕ್ಕಳು ಎದ್ದಿದ ತಕ್ಷಣ ನಾನು ಇದನ್ನು ಕ್ಲೋಸ್ ಮಾಡಿಬಿಡ್ತೀನಿ. ಬೇರೆ ಏನೇ ವರ್ಕ್ ಇದ್ದರೂ ಅದನ್ನು ನೆಕ್ಸ್ಟ್ ಡೇಗೆ ಪೆಂಡಿಂಗ್ ಇಟ್ಕೊಂಡಿರ್ತೀನಿ. ಆಫ್ಟರ್ನೂನ್ ಮಕ್ಕಳು ಮಲಗಿದ ಮೇಲೆ, ಶಿಶಿರ ಬಂದ ಮೇಲೆ, ಸ್ಕೂಲಿಂದ ಬಂದ ಮೇಲೆ ಅವನಿಗೆ ಊಟ ಮಾಡಿಸಿ ಅವರಿಬ್ಬರು ಮಲ್ಕೊಂಡ ಮೇಲೇ ನಾನು ಈ ವರ್ಕ್ನ ಸ್ಟಾರ್ಟ್ ಮಾಡೋದು ನೆಕ್ಸ್ಟ್ ಡೇ ಆಫ್ಟರ್ನೂನ್ಗೆ. ನಂತರ ಸ್ವಲ್ಪ ಬಟ್ಟೆ ಮಡಿಸೋ ಕೆಲಸ ಇತ್ತು, ಅದನ್ನು ಮಾಡ್ತಾಯಿದ್ದೆ. ಮಕ್ಕಳು ಎದ್ದೇಳೋಷ್ಟರೊಳಗೆ ಇದನ್ನು ಮುಗಿಸ್ದೆ ಅಂತ ಅಂದರೆ ಮಕ್ಕಳು ಎದ್ದಾಗ ಅವರಿಗೆ ತಿನ್ನೋಕೆ ಕೊಡೋದಿರ್ಬೋದು, ಅವ್ರು ಹೋಮ್ವರ್ಕ್ ಮಾಡಿಸೋದು ಅದು ಇದು ಅಂತ ಬೇರೆ ಕೆಲಸನೇ ಇರುತ್ತೆ. ಆಗ ನಾನು ಇದನ್ನು ಮಾಡ್ತಾ ಕೂತ್ರೆ ಆ ಕೆಲಸ ಎಲ್ಲ ಪೆಂಡಿಂಗ್ ಉಳಿಯುತ್ತೆ. ಹಾಗಾಗಿ ಕೆಲವೊಂದು ಕೆಲಸಗಳು ನನಗೆ ಪೆಂಡಿಂಗ್ ಇಡಲಿಕ್ಕೆ ಆಗೋದಿಲ್ಲ. ಈ ಬಟ್ಟೆ ಒಗೆಯೋದು ಒಂದನ್ನು ನಾಳೆ ಮಾಡ್ಬೋದು ಅಂತ ಬಿಡ್ಬೋದು ಹೊರತು ಬೇರೆ ಯಾವುದೇ ಕೆಲಸನ ನಾನು ನಾಳೆಗೆ ಅಂತ ಪೆಂಡಿಂಗ್ ಇಡಲಿಕ್ಕೆ ಆಗಲ್ಲ. ಆ ಟೈಮಿಗೆ ಅದನ್ನು ಮಾಡಿ ಆಗಲೇಬೇಕು. ಈ ಕುಕ್ಕಿಂಗ್ ಇರ್ಬೋದು, ಪಾತ್ರೆ ತೊಳೆಯೋದಿರ್ಬೋದು, ಇವೆಲ್ಲವನ್ನು ಕೂಡ ಪೆಂಡಿಂಗ್ ಇಡಲಿಕ್ಕೆ ಆಗೋದೇ ಇಲ್ಲ. ಆಗ ನಾನು ಮಾಡಿಲ್ಲ ಅಂತ ಆ ಸಮಯಕ್ಕೆ ನಾನು ಅದನ್ನು ಮಾಡಲಿಲ್ಲ ಅಂದರೆ ನನಗೆ ಆಮೇಲೆ ಮತ್ತೆ ಅದನ್ನು ಮಾಡಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಮಕ್ಕಳು ಮಲಗಿರುವಾಗ ಆದಷ್ಟು ನನ್ನ ಕೆಲಸಗಳನ್ನ ಮುಗಿಸ್ಕೊಂಡಿರ್ತೀನಿ. ನನಗೆ ಆಫ್ಟರ್ನೂನ್ ಮಲಗೋ ಅಭ್ಯಾಸ ಇಲ್ಲ. ಹಾಗೇನಾದ್ರು ಮಲಗಿದೆ ಅಂತ ಅಂದರೆ ತೀರಾ ಹುಷಾರಿಲ್ಲ, ಆಗ್ತಾ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಹೊತ್ತು ಮಲಗ್ತೀನಿ ಅಷ್ಟೇ. ಮಕ್ಕಳು ಎದ್ದಾಗ ಮಕ್ಕಳ ಜೊತೆಗೆ ಟೈಮನ್ನು ತುಂಬ ಸ್ಪೆಂಡ್ ಮಾಡ್ತೀನಿ. ನಿಮ್ಮ ಮಗು ತುಂಬ ಹಠ ಏನಾದರೂ ಮಾಡ್ತಾ ಇದೆ ಅಂತ ಅಂದರೆ ಮಗು ಜೊತೆಗೆ ನೀವು ಟೈಮ್ ಸ್ಪೆಂಡ್ ಮಾಡಿ, ಆದಷ್ಟು ಮಕ್ಕಳ ಹಠ ಕಡಿಮೆ ಆಗುತ್ತೆ. ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಮಗು ಯಾವುದೋ ವಿಚಾರಕ್ಕೆ ತುಂಬ ಹಠ ಮಾಡುತ್ತೆ, ಹೇಳಿದ ಮಾತು ಕೇಳೋದೇ ಇಲ್ಲ ಅಂತಂದರೆ ಮಗು ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ. ಹಾಗಾಗಿ ಮಗು ಜೊತೆ ಕೂತು ಟೈಮ್ ಸ್ಪೆಂಡ್ ಮಾಡಿ, ಮಕ್ಕಳ ಜೊತೆಗೆ ಆಟ ಆಡಿ, ಮಗು ಮಾತು ಕೇಳಿ, ಮಗು ಏನು ಮಾತಾಡುತ್ತೋ ಅದನ್ನು ಸ್ವಲ್ಪ ಕೇಳಿಸ್ಕೊಳ್ಳಿ. ಆ್ಯಂಡ್ ಮಗು ಏನಾದರೂ ಹೇಳಿದ್ದನ್ನೇ ತಿರುಗಿಸಿ ಹೇಳ್ತಾ ಇದೆ ಅಂತ ಅಂದರೆ ಮಕ್ಕಳ ಮೇಲೆ ರೇಗ್ದೇನೆ ಏನು ಹೇಳುತ್ತೆ, ಯಾಕೆ ಹೇಳ್ತಾ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು. ಮಕ್ಕಳಿಗಂತೂ ಬೇಕಾದಷ್ಟು ಡೌಟ್ ಬರ್ತಾ ಇರುತ್ತೆ, ಏನೇನೋ ಡೌಟ್ಗಳು. ಹಸಿರು ಬಣ್ಣ ಯಾಕಮ್ಮ ಹಸಿರಾಗಿದೆ, ಯಾಕಂದರೆ ಅದು ಹಸಿರು ಬಣ್ಣ ಹಾಗಾಗಿ ಹಸಿರಾಗಿದೆ, ಹೀಗೆಲ್ಲ ಡೌಟ್ ಬರ್ತಾ ಇರುತ್ತೆ. ಅದಕ್ಕೆಲ್ಲ ಉತ್ತರ ಗೊತ್ತಿಲ್ಲ ಅಲ್ವಾ ನಮಗೇನೆ. ಹಾಗಿದ್ರೂ ಕೂಡ ಮಕ್ಕಳು ತಿರುಗಿಸಿ ಕೇಳ್ತಾನೆ ಇರ್ತಾರೆ ನಮ್ಮನ್ನ.
ನಿಮ್ಮಿಂದಾದರೆ ಮಕ್ಕಳಿಗೆ ಅರ್ಥ ಆಗೋ ಹಾಗೆ ಅದಕ್ಕೆ ಉತ್ತರ ಕೊಡಬೇಕು ಅಷ್ಟೇ ನಾವು. ಮಕ್ಕಳಿಗೆ ನೀನು ಮಾತಾಡಬೇಡ, ನೀನು ಕೂಗಬೇಡ, ನೀನು ಸೈಲೆಂಟಾಗಿರು, ಅಲ್ಲಿ ಹೋಗಬೇಡ, ಇಲ್ಲಿ ಬರಬೇಡ ಅಂತ ಹೇಳಿದರೆ ಮಕ್ಕಳು ಕೇಳಲ್ಲ. ಯಾಕೆ ಅಲ್ಲಿ ಹೋಗಬಾರ್ದು, ಯಾಕೆ ಅಲ್ಲಿ ಅದನ್ನು ಮಾಡಬಾರ್ದು ಅನ್ನೋದನ್ನು ಅರ್ಥ ಮಾಡಿಸಿದ್ರೆ ಖಂಡಿತ ನಿಮ್ಮ ಮಾತನ್ನು ಕೇಳ್ತಾರೆ. ಶಿಶಿರ ಯಾವ ಥರ ಅಂತ ಹೇಳಿದ್ರೆ, ಶಿಶಿರನ ಜೊತೆಗೆ ನಾವಿದ್ದಾಗ ಹೆಚ್ಚಾಗಿ ಫೋನ್ ಯೂಸ್ ಮಾಡ್ತಾ ಕೂತಿದ್ರೆ ಅವ್ನ ಹಠ ಜಾಸ್ತಿ ಆಗಿರುತ್ತೆ. ಆಗ ಫೋನ್ನ ಆಫ್ ಮಾಡಿ ಸೈಡಿಗಿಟ್ಟು ಅವನ ಜೊತೆ ಮಾತಾಡ್ತಾ ಇದ್ರೆ ಅಲ್ಲಿಗೆ ತಣ್ಣಗಾಗ್ತಾನೆ. ಹಾಗೆ ಮಕ್ಕಳ ಜೊತೆಗೆ ನಾವು ಟೈಮ್ ಸ್ಪೆಂಡ್ ಮಾಡುವಾಗ ನಮ್ಮದೇ ಲೋಕದಲ್ಲಿ ನಾವಿದ್ದಷ್ಟು ಮಕ್ಕಳ ಹಠ ಮತ್ತಷ್ಟು ಜಾಸ್ತಿ ಆಗುತ್ತೆ. ನಾನು ಫಾಲೋ ಮಾಡೋ ಈ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಹಾಗಾಗಿ ಶೇರ್ ಮಾಡಿದೆ. ನಿಮಗೆ ಖಂಡಿತ ಈ ಟಿಪ್ಸ್ ಹೆಲ್ಪ್ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಂತರ ನಾನಿಲ್ಲಿ ಅಮೆಝಾನಿಂದ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಏನು ಪ್ರಾಡಕ್ಟ್ ಅಂತ ತೋರಿಸ್ತೀನಿ, ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ. ನನಗೆ ಮೇಯ್ನಾಗಿ ಇದು ಬೇಕಿತ್ತು, ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದೆ. ಏನಂತ ನೋಡೋಣ. ಇದೆ ಅದು ಕಿಚನ್ ಟೈಮರ್. ಇದು ತುಂಬಾ ಮುಖ್ಯವಾಗಿ ನನಗೆ ಬೇಕಾಗಿತ್ತು, ಬಿಕಾಸ್ ಇಬ್ಬರು ಮಕ್ಕಳಿರೋದ್ರಿಂದಾಗಿ ಆಗಾಗ ಈ ಸ್ಟವ್ ಮೇಲೆ ಹಾಲಿಟ್ಟಿದ್ದೆ ಅಂತಂದರೆ ಅಥವಾ ಗೀಝರಲ್ಲಿ ನೀರು ಆನ್ ಮಾಡಿದರೆ ನೆನಪೇ ಇರೋದಿಲ್ಲ, ಮರ್ತು ಹೋಗ್ಬಿಡ್ತೀನಿ. ಹಾಲಿಟ್ಬಿಟ್ಟು 5 ನಿಮಿಷ ತಾನೇ ಬಂದುಬಿಡ್ತೀನಿ ಅಂಥೇಳಿ ಯಾವುದೋ ಒಂದು ಕೆಲಸಕ್ಕೆ ಹೋದೆ ಅಂತ ಅಂದರೆ, ಅದರಲ್ಲೂ ಮೇಯ್ನಾಗಿ ಮಕ್ಳ ಹತ್ರ ಹೋದರೆ ಮಕ್ಳದ್ದು ಡೈಪರ್ ಚೇಂಜ್ ಮಾಡೋದಿರುತ್ತೆ, ಮಕ್ಕಳು ಡ್ರೆಸ್ ಚೇಂಜ್ ಮಾಡೋದಿರ್ಬೋದು, ಏನೋ ಮಕ್ಕಳಿಗೆ ಫೀಡ್ ಮಾಡೋದಿರ್ಬೋದು, ಅದೆಲ್ಲ ತಕ್ಷಣಕ್ಕೆಲ್ಲ ಬಿಟ್ಟು ಓಡಿ ಬರಲಿಕ್ಕೆ ಆಗಲ್ಲ ಅಲ್ವ. ನಾವು 4-5 ಕೆಲಸನ ಒಟ್ಟೊಟ್ಟಿಗೆ ಮಾಡ್ತಾಯಿದ್ರೆ ಖಂಡಿತ ಡಿಸ್ಟ್ರಾಕ್ಟ್ ಆಗ್ತೀವಿ. ಅಂಥ ಟೈಮಲ್ಲಿ ಈ ಕಿಚನ್ ಟೈಮರ್ ತುಂಬಾ ಹೆಲ್ಪ್ ಆಗುತ್ತೆ. ಇದರಲ್ಲಿ ಹಿಂದ್ಗಡೆ ಒಂದು ಮ್ಯಾಗ್ನೆಟ್ ಕೊಟ್ಟಿದ್ದಾರೆ, ಇದನ್ನು ನೀವು ಫ್ರಿಜ್ ಮೇಲೆ ಸ್ಟಿಕ್ ಮಾಡ್ಬೋದು. ಫ್ರಿಜ್ ಡೋರ್ ಇದೆಯಲ್ಲ ಅಲ್ಲಿ ಸ್ಟಿಕ್ ಮಾಡಬಹುದು. ಆ್ಯಂಡ್ ಒಂದು ಶೆಲ್ ಇರುತ್ತೆ, ನಾವು ಇದನ್ನು ಟೇಬಲಲ್ಲಿ ಸ್ಟ್ಯಾಂಡಾಗಿ ಕೂಡ ಯೂಸ್ ಮಾಡ್ಬೋದು, ಅದಕ್ಕೂ ಕೂಡ ಆಪ್ಷನ್ ಇದೆ. ಹ್ಯಾಂಗ್ ಮಾಡಿ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು, ಸ್ಟಿಕ್ ಕೂಡ ಮಾಡಬಹುದು. ಇದರಲ್ಲಿ ಸ್ಟಾರ್ಟ್ ಆ್ಯಂಡ್ ಪಾಸ್ ಬಟನ್ ಇದೆ, ಮಿನಿಟ್ಸ್ ಆ್ಯಂಡ್ ಸೆಕೆಂಡ್ಸ್. ಹಾಗೆ ನೋಡಿದರೆ ನಾವು 99 ಮಿನಿಟ್ಸ್ ತನಕ ಆ್ಯಡ್ ಮಾಡ್ಬೋದು ಅಷ್ಟೇ. ಹಿಂದೆ ಇರುವಂಥ ಶೆಲ್ ಓಪನ್ ಮಾಡಿ ಶೆಲ್ ಆನ್ ಮಾಡಿದ್ದೀನಿ, ಕಾಣಿಸ್ತಾ ಇರ್ಬೋದು. ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನೋಡೋಣ. ಸ್ಟಾರ್ಟ್ ಆ್ಯಂಡ್ ಪಾಸ್ ಬಟನ್ ಎರಡೂ ಕೂಡ ಸೇರಿ ಒಂದೇ ಬಟನ್, ಮಿನಿಟ್ಸ್ ಆ್ಯಂಡ್ ಸೆಕೆಂಡ್ ಎರಡೂ ಸೇರಿ ರೀಸೆಟ್ ಬಟನನ್ನು ಪ್ರೆಸ್ ಮಾಡ್ಬೋದು. ಈಸಿಯಾಗಿ ನೀವು ಸ್ಟಿಕ್ ಮಾಡ್ಬೋದು, ಹ್ಯಾಂಗ್ ಮಾಡ್ಬೋದು, ಸ್ಟ್ಯಾಂಡ್ ಹಾಕಿ ಕೂಡ ಯೂಸ್ ಮಾಡ್ಬೋದು. ಒಟ್ಟು ಸ್ಟಿಕ್ ಮಾಡೋದಾದರೆ ಕಬ್ಬಿಣ ಆಗಿರಬೇಕು. ಬೀರೋ ಮೇಲೆ ಕೂಡ ನೀವು ಇದನ್ನು ಸ್ಟಿಕ್ ಮಾಡ್ಬೋದು, ಫ್ರಿಜ್ ಡೋರ್ ಮೇಲೆ ಸ್ಟಿಕ್ ಮಾಡಬಹುದು. ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ಇಲ್ಲಿ ನಾನು ಮೊದಲೇ ನಿಮಗೆ ಒಂದು 10 ಸೆಕೆಂಡ್ಸ್ ಅಷ್ಟು ಇಟ್ಟು ತೋರಿಸ್ತೀನಿ ಹೇಗೆ ಅಂಥೇಳಿ. ರೀಸೆಟ್ ಆದರೆ ಜಸ್ಟ್ ಮಿನಿಟ್ಸ್ ಆ್ಯಂಡ್ ಸೆಕೆಂಡ್ ಎರಡನ್ನೂ ಕೂಡ ಒಟ್ಟಿಗೆ ಪ್ರೆಸ್ ಮಾಡಿದರೆ ನಮಗೆ ಫಸ್ಟಿಂದ 0 ಸ್ಟಾರ್ಟ್ ಆಗುತ್ತೆ. ನಾನು 5 ಸೆಕೆಂಡ್ಸ್ ಇಟ್ಟಿದ್ದೀನಿ. ಈಗ ಫಸ್ಟ್ ಚೆಕ್ ಮಾಡಲಿಕ್ಕೆ 5 ಸೆಕೆಂಡ್ಸ್ ಇಟ್ಟಿದ್ದೆ, ನಿಮಗೆ ತೋರಿಸ್ಲಿಕ್ಕೆ ನಾನಿಲ್ಲಿ 10 ಸೆಕೆಂಡ್ಸ್ ಇಟ್ಟು ತೋರಿಸ್ತೀನಿ ನೋಡಿ. 10 ಸೆಕೆಂಡ್ಸ್ ಇಟ್ಟಿದ್ದೀನಿ, ನೀವು ಮಿನಿಟ್ಸಲ್ಲಿ ಕೂಡ ಇಟ್ಕೊಳ್ಬೋದು. ಜಸ್ಟ್ ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ 10 ಸೆಕೆಂಡ್ಸ್ ಇಟ್ಟಿರೋದು. ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದರೆ ಈಗ 10 ಸೆಕೆಂಡ್ಸ್ ಆಗ್ತಾ ಇದೆ. ಬ್ಲಿಂಕ್ ಆದ ನಂತರ ನಾವು ಪಾಸ್ ಬಟನನ್ನು ಪ್ರೆಸ್ ಮಾಡಿದರೆ ಆಫ್ ಆಗಿಬಿಡುತ್ತೆ. ನಾವೇ ಬಂದು ಆಫ್ ಮಾಡಬೇಕಾ ಅಂತ ಕೇಳಿದರೆ ಖಂಡಿತ ಇಲ್ಲ, ಅದೊಂದು ಸ್ವಲ್ಪ ಹೊತ್ತು ಬ್ಲಿಂಕ್ ಆಗಿ ತಾನಾಗೆ ಅದು ಸ್ಟಾಪ್ ಆಗಿಬಿಡುತ್ತೆ. ನಂತರ ನೀವು ರೀಸೆಟ್ಗಾದರೆ ಮಿನಿಟ್ಸ್ ಆ್ಯಂಡ್ ಸೆಕೆಂಡ್ ಎರಡನ್ನು ಕೂಡ ಒಟ್ಟಿಗೆ ಪ್ರೆಸ್ ಮಾಡಿದರೆ ಮತ್ತೆ ರೀಸೆಟ್ ಆಗುತ್ತೆ, 0 ತೋರಿಸುತ್ತೆ. ನಿಮಗೆ ಎಷ್ಟು ಮಿನಿಟ್ ಎಷ್ಟು ಸೆಕೆಂಡ್ ಬೇಕೋ ಆ ರೀತಿಯಾಗಿ ಯೂಸ್ ಮಾಡ್ಕೊಳ್ಬಹುದು. ಫ್ರಿಜ್ ಡೋರಲ್ಲಿ ಈ ರೀತಿಯಾಗಿ ಸ್ಟಿಕ್ ಮಾಡಬಹುದು, ಬಟ್ ನಾನು ಫ್ರಿಜ್ ಡೋರಲ್ಲಿ ಸ್ಟಿಕ್ ಮಾಡ್ತಾ ಇಲ್ಲ, ಮಕ್ಕಳ ಕೈಗೆ ಈಸಿಯಾಗಿ ಸಿಗುತ್ತೆ ಅಂತ. ಇದನ್ನು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದೆ, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದರ ಪ್ರೈಸ್ ಎಷ್ಟು ಅಂತ ಕೇಳಿದರೆ 299 ರುಪೀಸ್. ಖಂಡಿತ ನಿಮಗೆ ಬೇಕು ಅನಿಸಿದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ಚೆಕ್ ಮಾಡ್ಕೊಳ್ಳಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸೋದಾದರೆ ಕಮೆಂಟ್ನಲ್ಲಿ ತಿಳಿಸಿ. ಆ್ಯಂಡ್ ನೀವು ಇದೇ ಮೊದಲು ನಮ್ಮ ಚಾನಲ್ನಲ್ಲಿ ವೀಡಿಯೋಸ್ಗಳನ್ನ ನೋಡ್ತಾ ಇರೋದಾದರೆ ಮರೆಯದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.